ಅಂತ ಪರಿಸ್ಥಿತಿಗೆ ತಂದಂತ ಎಲ್ಲಾ ಪ್ರಾಧಿಕಾರ ಇನ್ನೊಂದು ವಿಪರ್ಯಾಸ ಏನ್ ಗೊತ್ತಾ, ಎಲ್ಲಾರು ಒಂದ ಕಡೆ ಟ್ಯಾಕ್ಸ್ ತುಂಬಿರ ನಮ್ ಏರಿಯಾದವ್ರು ನಮಗ್ ರೂಲ್ಸ್ ಐತ್ರಿ, ಕಾರ್ಪೊರೇಷನ್ಗೂ ಟ್ಯಾಕ್ಸ್ ತುಂಬಬೇಕು, ಹುಡಾಕ್ನು ಟ್ಯಾಕ್ಸ್ ತುಂಬಬೇಕು. ಬೋಳಿ ಮಕ್ಕಳ ಕೆಲಸಕ್ಕೆ ಏನ್ ಮಾಡ್ತಾರ್ರಿ ಇವ್ರು, ನಮಗೆ ನೀವು ಸಂಬಂಧ ಇಲ್ಲ, ನಿಮ್ಗೆ ನಾವು ಸಂಬಂಧ ಇಲ್ಲ ಅಂತಾರ. ಬರ್ರಿ ಇವತ್ತ. ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ಸಂತೋಷ್ ನಾಗಮ್ನವರು. ವೀಕ್ಷಕರೇ, ಧಾರವಾಡದ ಕಲಘಟಗಿ ರಸ್ತೆಯ ಕಡೆ ಲೋಹಿಯಾನಗರ ಎಂಬ ನಗರವಿದ್ದು, ಆ ನಗರದಲ್ಲಿ ಸುಮಾರು 12 ವರ್ಷಗಳಿಂದ ನಾಗರಿಕರು ವಾಸವಿದ್ದು, ಅಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯ ಆಗದೇ ಇದ್ದು, ಸಾಕಷ್ಟು ಸಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರೂ ಸಹಿತ ಯಾವುದೇ ಕ್ರಮ ಕೈಗೊಳ್ಳದಿರುವುದಕ್ಕೆ ಸಾರ್ವಜನಿಕರು ಬೇಸತ್ತು ಹೋಗಿದ್ದಾರೆ. ಅವರ ನಗರಕ್ಕೆ ಬೇಕಾಗಿರುವ ವ್ಯವಸ್ಥೆಗಳೆಂದರೆ ಕುಡಿಯುವ ನೀರಿನ ವ್ಯವಸ್ಥೆ, ನಗರಕ್ಕೆ ಸಂಪರ್ಕ ಹೊಂದಿದ ಡಬಲ್ ರಸ್ತೆ ಎರಡೂ ಕಡೆ ಡಾಂಬರೀಕರಣ, ಒಳಚರಂಡಿಯ ವ್ಯವಸ್ಥೆ, ರಸ್ತೆ ಬದಿಯ ಬೀದಿ ದೀಪಗಳ ಅಳವಡಿಕೆ, ನಗರಕ್ಕೆ ಸಂಪರ್ಕಿಸಿದ ರಸ್ತೆ ಮಧ್ಯೆ ಎರಡೂ ಬದಿಗೆ ಸೇತುವೆ, ನಗರದಲ್ಲಿ ರಸ್ತೆ ಡಾಂಬರೀಕರಣ ಹಾಗೂ ಬೀದಿ ದೀಪಗಳ ಅಳವಡಿಕೆ ಹಾಗೂ ಸಾರಿಗೆ ವ್ಯವಸ್ಥೆಯ ತ್ವರಿತವಾಗಿ ಮಾಡಿಕೊಡಬೇಕೆಂದು ನಗರವಾಸಿಗಳ ಬೇಡಿಕೆ ಇದೆ. ಆದರೆ ಯಾವ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸದೆ ತುಂಬಾ ತೊಂದರೆಯಾಗಿದೆ ಅಂತ ಸ್ಥಳೀಯರು ಅಳಲು ಆಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸದಸ್ಯರು ಯಾವ ರೀತಿ ಗಮನ ಹರಿಸುವರು ಎಂದು ಕಾದು ನೋಡೋಣ. ನಮ್ಮ ಧಾರವಾಡ ಜಿಲ್ಲಾ ವಿದ್ಯಾಕಾಶಿ, ವಿದ್ಯಾವಂತರ ಜಿಲ್ಲೆ ಇದು. ಅನಕ್ಷರಸ್ಥರ ಕಾಣದಂತ ಜಿಲ್ಲೆ ಒಳಗ ನಮ್ಮ ಲೋಹಿಯಾನಗರ ಅಂತಂದ 2015 ಹುಡಾದವ್ರು ನಮಗ್ ಮನಿ ಕೊಟ್ರ ಸರ ಮಾಡಾಕ, ಕಟ್ಟಿಸ್ಕೋರಿ ಅಂತಂದ ಪ್ಲಾಟ್ ಅಲಾಟ್ಮೆಂಟ್ ಮಾಡ್ಯಾರಿ. ಅದನ್ನ ನಾವು ಸಾಲ ಸೂಲ ಮಾಡಿ ಕಟ್ಟಿಸ್ಕೊಂಡು 20 ವರ್ಷ ಆತರ ಜೀವನ ಮಾಡಕತ್ತ. ವಿದ್ಯಾಕಾಶಿ ಅದಕ್ಕ ಮತ್ತೊಂದ್ಸಲ ಹೇಳ್ತೀನಿ, ವಿದ್ಯೆಗಾಗಿ ಫೇಮಸ್. ಕಲ್ತಾರ ಅದಾರ, ಒಂದು ನೀರಿಲ್ಲ, ಒಂದು ರೋಡ್ ಇಲ್ಲ, ಒಂದು ಲೈಟ್ ಇಲ್ಲ. ಇದನ್ನ ಕೇಳುವಂತ ಅಧಿಕಾರಿಗಳು ಅದಾರೋ ಸತ್ತಾರೋ. ಸನ್ಮಾನ್ಯ ಶ್ರೀ ಅರವಿಂದ್ ಬೆಲ್ಲದ್ ಸರಿಗೆ ನನ್ನ ನೇರ ಪ್ರಶ್ನೆ, ನೀವು ನಮ್ಮ ಜಿಲ್ಲೆ ಅಭಿವೃದ್ಧಿ ಅಧಿಕಾರದಿರಿ, ಎಲ್ಲಾ ತರದ ಕೆಲಸಗಳನ್ನ ಮಾಡಿರಿ, ನಮ್ಮ ಒಂದು ನಗರಕ್ಕೆ ಯಾಕೆ ಈ ತರ ಆಗ್ತಾ ಇದೆ ಅಧಿಕಾರಿಗಳು ತಮ್ಮ ಗಮನಕ್ಕೆ ತಂದಿಲ್ಲ. ದುಡ್ಡು ಮಾಡ್ತಾರ್ರಿ, ಪ್ಲಾಟ್ ಗಳನ್ನ 1 to double ರೇಟ್ ಕೊಟ್ಟು ಅಧಿಕಾರಿಗಳು ಬಾಯಿ ಮುಚ್ಚಿ ಈ ಏರಿಯಾದವ್ರಿಗೆ ಏನು ಡೆವಲಪ್ ಮಾಡ್ಬೇಡ್ರಿ, ರೇಟ್ ಕಮ್ಮಿ ಮಾಡ್ರಿ, ಇನ್ನು ಜಗ ಮಾರ್ಕೋರಿ, ಮುಂದೊಂದಿನ ರೇಟ್ ಏರ್ಸ್ಕೋರಿ ಜಗ ಮಾಡಿ ಅಂತಂದು ದುಡ್ಡು ತಿನ್ನಾಗತ್ತಾರ. ನೀರಿನ TDS ಚೆಕ್ ಮಾಡ್ಸಿದ್ರ 320ಕ್ಕೂ ತಳಗಿಳ್ದೈತಿ. ಅಂದ್ರ ಅದು ಕುಡಿಯಾಕಲ್ಲ, ತೊಳಕೊಳ್ಳಕ್ಕೂ ಲಾಯಕ್ಕಿಲ್ರಿ. ಅಂತ ನೀರ್ ಕುಡಿದು ನಮ್ಮ ಮಕ್ಕಳು ಬುದ್ಧಿ ಹೀನರಾಗ್ಯಾರ. ಶಾಲೆ ಅಲ್ಲ, ಅವ್ರನ್ನ ಹೋಗಿ ಇದ ಧಾರವಾಡಕ್ಕೆ ಇನ್ನೊಂದು ಫೇಮಸ್ ಐತಿ, ಮೆಂಟಲ್ ಹಾಸ್ಪಿಟ್ಲ್ ಕೂಡಿಸ್ಬೇಕಾಗೈತ್ ನಾವು. ಅಂತ ಪರಿಸ್ಥಿತಿಗೆ ತಂದಂತ ಎಲ್ಲಾ ಪ್ರಾಧಿಕಾರ ಇನ್ನೊಂದು ವಿಪರ್ಯಾಸ ಏನ್ ಗೊತ್ತಾ, ಎಲ್ಲಾರು ಒಂದ ಕಡೆ ಟ್ಯಾಕ್ಸ್ ತುಂಬಿರ ನಮ್ ಏರಿಯಾದವ್ರು ನಮಗ್ ರೂಲ್ಸ್ ಐತ್ರಿ, ಕಾರ್ಪೊರೇಷನ್ಗೂ ಟ್ಯಾಕ್ಸ್ ತುಂಬಬೇಕು, ಹುಡಾಕ್ನು ಟ್ಯಾಕ್ಸ್ ತುಂಬಬೇಕು. ಬೋಳಿ ಮಕ್ಕಳ ಕೆಲಸಕ್ಕೆ ಏನ್ ಮಾಡ್ತಾರ್ರಿ ಇವ್ರು, ನಮಗೆ ನೀವು ಸಂಬಂಧ ಇಲ್ಲ, ನಿಮ್ಗೆ ನಾವು ಸಂಬಂಧ ಇಲ್ಲ ಅಂತಾರ. ಬರ್ರಿ ಇವತ್ತ ಬಿಲ್ ಅದಾವ, ರಶೀದ್ ಅದಾವ, ತುಂಬಿದ್ದ ಎಲ್ಲದಕ್ಕೂ ಉತ್ತರ ಕೊಡ್ತೇವಿ. ದಯಮಾಡಿ ನಿಮಗ ನಾಚಿಕೆ ಮಾನ ಮರ್ಯಾದೆ ಇದ್ರ ಇಲ್ಲಿ ಬಂದು ಸ್ಪಂದಿಸ್ರಿ. ಅಲ್ಲಿ ಮಠ ನಮ್ಮ ಹೋರಾಟ, ನಮ್ಮ ಹೆಣ್ಮಕ್ಳು ನಾವು ಹಿಂದೆ ಸರಿಯಂಗಿಲ್ಲ ಸರ್. ನನ್ನ ಹೆಸರು ಸಂದೀಪ್ ಭಜಂತಿ ಸರ್, ಲೋಹಿಯಾನಗರ ನಿವಾಸಿ ಅದೇನ್ ಸರ್. ನೀರಿನ ಸಮಸ್ಯೆ, ಕರೆಂಟ್ ಸಮಸ್ಯೆ ಐತ್ರಿ, ನೀರಿಂದು ಸಮಸ್ಯೆ ಐತ್ರಿ, ಬಸ್ಸಿನ ಸಮಸ್ಯೆ ಐತ್ರಿ. ಮತ್ ನನಗೆ 20 ವರ್ಷದ ಮಗ ಅದನ್ರಿ ಸರ್. ಮುಂಜಾನೆ ಒಂದ್ ಬಸ್ ಹೋದ್ರ ಸಂಜೆ ಕರಿ ಇಲ್ರಿ, ಇಲ್ಲಿಕಂದ್ರ ಅದ್ ನಡೆಸ್ಕೊಂತ ಬರ್ಬೇಕ್ರಿ. ಇಲ್ಲಿ ನೀರ್ ಕುಡಿಯಾಕಂತ ನನ್ ಮಗನ್ ವರ್ಷಕ್ಕೊಮ್ಮೆ 2 ಸಲ ದವಾಖಾನೆಗೆ ಹಾಕ್ತಿವ್ರಿ ನಾವ. ಒಂದ್ ನೀರಿಂದಿಲ್ರಿ, ಒಂದ್ ಕುಡುಕಂತ್ರ ಕೂಟ್ಗೆ ಕುಂತಿರ್ತಾರಿ. ಒಬ್ಬೊಬ್ರಿ ಹೆಣ್ಮಕ್ಳು ಅಡ್ಡಾಡಂಗಿಲ್ರಿ ನಾವ. ಹೆಂಗ್ ಜೀವನ ಮಾಡೋಣ್ರಿ ಸರ? ಮಕ್ಕಳ ಶಾಲಿ ಕಲಿಯಾಕ ಒಂದ್ ವಿದ್ಯಾಭ್ಯಾಸ ಇಲ್ರಿ, ಇಲ್ಲಿ ಒಂದ್ ಅಂಗನವಾಡಿ ಇಲ್ರಿ, ಒಂದ್ ಡಾಕ್ಟರ್ ಇಲ್ರಿ, ಏನೋ ಒಂದ್ ಆಂಬುಲೆನ್ಸ್ ಐತೆ. ಯಾವ ಹೊತ್ನ ನಮ್ಗೆ ಏನಾಕತ್ತ ನಾವ್ ಸತ್ ಮೇಲೆ ಬರುದ್ರಿ. ಇಲ್ಲಿ ಎಲ್ಲಾ ಅನುವಪ್ಪತ್ ನಮ್ನ ಯಾರು ಕೇಳಂಗಿಲ್ರಿ ಸರ, ಬಡ್ದ ಹೋದ್ರಿ ಕೇಳಂಗಿಲ್ರಿ ಸರ. ಅಲ್ಲಿ ಎಲ್ಲಾರ್ಗಿ ಹೇಳಿವ್ರಿ ಸರ, ಅವ್ರ ಮಾಡ್ತೀವಿ ಅಂತಾರ್ರಿ, ಆಶ್ವಾಸನೆ ಕೊಡ್ತಾರ, ಕೊಟ್ಟು ಅಂತಾರ್ರಿ ಸರ. ಏನು ಮಾಡಿಲ್ರಿ ನಮಗ. ಆ ಬೆಲ್ಲದವ್ರು ಇನ್ನೂ ಬಂದಿಲ್ರಿ ಸರ. ಇಲ್ಲಿ ಲಕ್ಷ್ಮೀ ಪಾಟೀಲ್ ರೀ.